ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನುವ ಗೊಂದಲದ ಪರಿಣಾಮ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಬೆಳಿಗ್ಗೆ 4 ಗಂಟೆಯಿಂದ ಜನರು ನಿಂತುಕೊಂಡಿದ್ದಾರೆ. ಅವರಿಗೆ ಆತಂಕ ಇದೆ, ನಮ್ಮ ಕಾರ್ಡ್ ಏನಾದ್ರೂ ರದ್ದಾಗುತ್ತಾ ಅಂತ ಹೇಳಿ. ಹೀಗಾಗಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಉದ್ದುದ್ದ ಸಾಲು ಕಾಣಿಸ್ತಾ ಇದೆ. ಬೆಳಗಿನ ಜಾವ 4 ಗಂಟೆಯಿಂದಲೇ ಫಲಾನುಭವಿಗಳು ಸಾಲು ಸಾಲು ನಿಂತ್ಕೊಂಡಿದ್ದಾರೆ. ಸಾಲು ಸಾಲು ಕಾಣಿಸ್ತಾ ಇದೆ. ಕಾರ್ಡ್ ಎಲ್ಲಿ ರದ್ದಾಗುತ್ತೋ ಅನ್ನುವ ಭಯ, ಆತಂಕ ಅವರಿಗೆ. ಬೆಂಗಳೂರಿನ ವಿನಾಯಕ ನಗರದ ಸಿಂಗಾಪುರ ಮುಖ್ಯ ರಸ್ತೆಯ ನ್ಯಾಯಬೆಲೆ ಅಂಗಡಿ ಮುಂದೆ ನೋಡಿ, ಜನ ಕೈಯಲ್ಲೊಂದು ಚೀಲ ಹಿಡ್ಕೊಂಡು, ರೇಷನ್ ತಗೊಳ್ಳೋ ಚೀಲ ಹಿಡ್ಕೊಂಡು ನಿಂತಿದ್ದಾರೆ. ಅಷ್ಟು ಸ್ಟಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆ ರೇಷನ್ ಅಂಗಡಿಯಲ್ಲಿ. ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ರಸ್ತೆಯ ಡಿವೈಡರ್ ಮೇಲೆ ಕುಳಿತು ಜನ ಪಡಿತರವನ್ನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದಲೂ ಕೂಡ ಕಾದು ಕುಳಿತಿದ್ದಾರೆ ನ್ಯಾಯಬೆಲೆ ಅಂಗಡಿಗೆ. ಇಷ್ಟು ಜನ ನಿಂತಿದ್ದಾರೆ. ಅಷ್ಟೊಂದು ಸ್ಟಾಕು ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಇದೆಯೋ ಇಲ್ವೋ ನೀವೇನ್ ಗಮನಿಸ್ತಾ ಇದ್ದೀರೋ, ಇದು ವಿನಾಯಕ ನಗರ, ಬೆಂಗಳೂರಿನ ವಿನಾಯಕ ನಗರದ ನ್ಯಾಯಬೆಲೆ ಅಂಗಡಿ ಮುಂದೆ ಕಂಡು ಬಂದಂತ ದೃಶ್ಯ ಇದು. ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾರು ಐಟಿ ಕಟ್ತಾರೆ ಮತ್ತೆ ಆದಾಯ ಯಾರ್ದು ಅತಿ ಹೆಚ್ಚಿದೆ, ಸರ್ಕಾರಿ ನೌಕರರು ಯಾರಿದ್ದಾರೆ ಅಂತವರ ರೇಷನ್ ಕಾರ್ಡ್ ಅಥವಾ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು ಅಥವಾ ಎಪಿಎಲ್ ಕಾರ್ಡ್ಗೆ ಬದಲಿಸುವಂತ ತೀರ್ಮಾನ ಏನೀಗ ಚಾಲ್ತಿಯಲ್ಲಿದೆ. ಈ ನಡುವೆ ಜನ ಅಂತೂ ಆತಂಕದಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಇಲ್ಲಿ ಬರೋಕೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಬಂದು ಬೆಳಗ್ಗೆ 6 ಗಂಟೆ ನಮಾಜ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಹೊಸಬಾಳ್ ನಗರ ಏರಿಯಾ ಒಂದು ಯಾರು ಸರಿಯಾಗಿ ರೇಷನ್ನೇ ಕೊಡ್ತಾ ಇಲ್ಲ. ಇಲ್ಲಿ ಬಂದ್ರೆ ಈ ತರ ನಮ್ಗೆ ನಮ್ಮ ಹೋಗ್ತಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಜನರಿಗಂತೂ ಆತಂಕ ಇದೆ. ಎಷ್ಟು ಗಂಟೆಯಿಂದ ಜನ ನಿಂತ್ಕೊಂಡಿದ್ದಾರೆ? ಅವರಿಗೆಲ್ಲ ರೇಷನ್ ಸಿಗುತ್ತಾ? ಅಷ್ಟು ಸ್ಟಾಕ್ ಇದೆಯಾ? ಏನಿದೆ ಈಗ ವಿವರ ವೀರೇಶ್ ತಮ್ಮ ಹತ್ರ? ರಂಜಿತ್, ಇದು ಜನರು ಗೊಂದಲದಲ್ಲಿದ್ದಾರೆ. ನಮ್ದು ಬಿಪಿಎಲ್ ಕಾರ್ಡ್ ರದ್ದಾಗಿದೆನಾ ಇಲ್ವಾ, ಎಪಿಎಲ್ ಗೆ ಟ್ರಾನ್ಸ್ಫರ್ ಆಗಿದೆನಾ ಇಲ್ವಾ ಅಂತ ಇನ್ನು ಗೊಂದಲದಲ್ಲಿದ್ದಾರೆ. ಹೀಗಾಗಿ ಅವ್ರ ರೇಷನ್ ಬಗ್ಗೆ ಚಿಂತೆ ಇಲ್ಲ, ಈಗ ಬಿಪಿಎಲ್ ಬಗ್ಗೆ ಚಿಂತೆ ಇದೆ. ಯಾಕಂದ್ರೆ ಸರ್ಕಾರ ಮಾಡಿರುವ ಎಡವಟ್ಟಿಗೆ ಇದೀಗ ಬಡ ವರ್ಗದ ಜನರು ಪರದಾಡ್ತಿದ್ದಾರೆ. ಹೀಗಾಗಿ ಬೆಳಗ್ಗೆ 4 ಗಂಟೆಯಿಂದ ವಿನಾಯಕ ನಗರದಲ್ಲಿ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ. ಅಂದ್ರೆ ಅವ್ರು ಫಸ್ಟ್ ನಮ್ ಕಾರ್ಡ್ ಇದೆನಾ ಇಲ್ವೋ ಎಂಬುದು ಅವರಿಗೆ ಅದು ಸ್ಪಷ್ಟನೆ ಸಿಗ್ಬೇಕಾಗತ್ತೆ. ಆಮೇಲೆ ಇವರು ನಮ್ಗೆ ಅಕ್ಕಿ ಸಿಗುತ್ತಾನ, 2,000 ರೂಪಾಯಿ ಸಿಗುತ್ತಾನ, ಆಮೇಲೆ ಚಿಂತೆ. ಆದ್ರಿಗೆ ಕಾರ್ಡ್ ರದ್ದಾದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೆ ಸಹ ಗೊತ್ತು. ಹೀಗಾಗಿ ಜನರು ಆತಂಕಕ್ಕೊಳಗಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಹಲವು ನಗರದ ಹಲವು ರೇಷನ್ ಕಾರ್ಡ್ ಅಂಗಡಿಗಳಿಗೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಬಡವರ ಕಾರ್ಡ್ಗಳನ್ನ ರದ್ದು ಮಾಡಲ್ಲ, ಯಾರು ಐಟಿ ರಿಟರ್ನ್ ಕಟ್ತಾರೆ, ಮತ್ತೊಂದ್ ಕಡೆ ಸರ್ಕಾರಿ ನೌಕರರ ಕಾರ್ಡ್ಗಳನ್ನ ರದ್ದು ಮಾಡ್ತು ಅಂತ ಹೇಳ್ತಾರೆ. ಬಟ್ ಹಿಂದೆ ಸುಮಾರು ಬಡವರ ಕಾರ್ಡ್ ಸಹ ರದ್ದಾಗಿತ್ತು. ಹೀಗಾಗಿ ನಮ್ಮ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಎಂಬುದು ಒಂದ್ ಕಡೆ ಸ್ಪಷ್ಟೀಕರಣ ತಿಳಿದುಕೊಳ್ಳಲು ಈಗ ರೇಷನ್ ಅಂಗಡಿಗಳಿಗೆ ಬಂದಿದ್ದಾರೆ. ಇದು ವಿನಾಯಕ ನಗರದ ದೃಶ್ಯ. ಇದು ಸಾಕಷ್ಟು ನೋಡ್ತಿರ್ಬೋದು, ಕ್ಯೂ ರಸ್ತೆ ಮೇಲೆ ಕ್ಯೂ ನಿಂತಿದ್ದಾರೆ, ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಇದೆ, ತುಂಬಾ ಅನುಕೂಲ ಆಗುತ್ತೆ. ಒಂದು ಆಸ್ಪತ್ರೆಗೆ, ಮತ್ತೊಂದ್ ಕಡೆ ಸರ್ಕಾರ ಸೌಲಭ್ಯ ಸಿಗುತ್ತೆ, ಎಲ್ಲವೂ ತುಂಬಾ ಸೌಲಭ್ಯ ಸಿಗುತ್ತೆ. ಬಟ್ ಇದೀಗ ರದ್ದಾದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗ್ಬೋದು. ಹೀಗಾಗಿ ಜನರು ರೇಷನ್ ಅಂಗಡಿಗಳ ಮುಂದೆ ಕ್ಯೂ ನಿಂತು ಪರಿಶೀಲನೆ ಜೊತೆಗೆ ಈ ಒಂದು ಕಾರ್ಡ್ಗೆ ನಮಗೆ ಅಕ್ಕಿ, ಗೋಧಿ ಎಲ್ಲ ಸಿಗ್ತಿಲ್ಲವಂತ ಏನೋ ಒಂದ್ ಕಡೆ ಸ್ಪಷ್ಟೀಕರಣ ತಿಳಿದುಕೊಡಲು ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನುವ ಗೊಂದಲದ ಪರಿಣಾಮ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಬೆಳಿಗ್ಗೆ 4 ಗಂಟೆಯಿಂದ ಜನರು ನಿಂತುಕೊಂಡಿದ್ದಾರೆ. ಅವರಿಗೆ ಆತಂಕ ಇದೆ, ನಮ್ಮ ಕಾರ್ಡ್ ಏನಾದ್ರೂ ರದ್ದಾಗುತ್ತಾ ಅಂತ ಹೇಳಿ. ಹೀಗಾಗಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಉದ್ದುದ್ದ ಸಾಲು ಕಾಣಿಸ್ತಾ ಇದೆ. ಬೆಳಗಿನ ಜಾವ 4 ಗಂಟೆಯಿಂದಲೇ ಫಲಾನುಭವಿಗಳು ಸಾಲು ಸಾಲು ನಿಂತ್ಕೊಂಡಿದ್ದಾರೆ. ಸಾಲು ಸಾಲು ಕಾಣಿಸ್ತಾ ಇದೆ. ಕಾರ್ಡ್ ಎಲ್ಲಿ ರದ್ದಾಗುತ್ತೋ ಅನ್ನುವ ಭಯ, ಆತಂಕ ಅವರಿಗೆ. ಬೆಂಗಳೂರಿನ ವಿನಾಯಕ ನಗರದ ಸಿಂಗಾಪುರ ಮುಖ್ಯ ರಸ್ತೆಯ ನ್ಯಾಯಬೆಲೆ ಅಂಗಡಿ ಮುಂದೆ ನೋಡಿ, ಜನ ಕೈಯಲ್ಲೊಂದು ಚೀಲ ಹಿಡ್ಕೊಂಡು, ರೇಷನ್ ತಗೊಳ್ಳೋ ಚೀಲ ಹಿಡ್ಕೊಂಡು ನಿಂತಿದ್ದಾರೆ. ಅಷ್ಟು ಸ್ಟಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆ ರೇಷನ್ ಅಂಗಡಿಯಲ್ಲಿ. ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ರಸ್ತೆಯ ಡಿವೈಡರ್ ಮೇಲೆ ಕುಳಿತು ಜನ ಪಡಿತರವನ್ನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದಲೂ ಕೂಡ ಕಾದು ಕುಳಿತಿದ್ದಾರೆ ನ್ಯಾಯಬೆಲೆ ಅಂಗಡಿಗೆ. ಇಷ್ಟು ಜನ ನಿಂತಿದ್ದಾರೆ. ಅಷ್ಟೊಂದು ಸ್ಟಾಕು ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಇದೆಯೋ ಇಲ್ವೋ ನೀವೇನ್ ಗಮನಿಸ್ತಾ ಇದ್ದೀರೋ, ಇದು ವಿನಾಯಕ ನಗರ, ಬೆಂಗಳೂರಿನ ವಿನಾಯಕ ನಗರದ ನ್ಯಾಯಬೆಲೆ ಅಂಗಡಿ ಮುಂದೆ ಕಂಡು ಬಂದಂತ ದೃಶ್ಯ ಇದು. ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾರು ಐಟಿ ಕಟ್ತಾರೆ ಮತ್ತೆ ಆದಾಯ ಯಾರ್ದು ಅತಿ ಹೆಚ್ಚಿದೆ, ಸರ್ಕಾರಿ ನೌಕರರು ಯಾರಿದ್ದಾರೆ ಅಂತವರ ರೇಷನ್ ಕಾರ್ಡ್ ಅಥವಾ
ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು ಅಥವಾ ಎಪಿಎಲ್ ಕಾರ್ಡ್ಗೆ ಬದಲಿಸುವಂತ ತೀರ್ಮಾನ ಏನೀಗ ಚಾಲ್ತಿಯಲ್ಲಿದೆ. ಈ ನಡುವೆ ಜನ ಅಂತೂ ಆತಂಕದಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಇಲ್ಲಿ ಬರೋಕೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಬಂದು ಬೆಳಗ್ಗೆ 6 ಗಂಟೆ ನಮಾಜ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಹೊಸಬಾಳ್ ನಗರ ಏರಿಯಾ ಒಂದು ಯಾರು ಸರಿಯಾಗಿ ರೇಷನ್ನೇ ಕೊಡ್ತಾ ಇಲ್ಲ. ಇಲ್ಲಿ ಬಂದ್ರೆ ಈ ತರ ನಮ್ಗೆ ನಮ್ಮ ಹೇಗೆ ಹೋಗಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೀರೇಶ್, ಜನರಿಗಂತೂ ಆತಂಕ ಇದೆ. ಎಷ್ಟು ಗಂಟೆಯಿಂದ ಜನ ನಿಂತ್ಕೊಂಡಿದ್ದಾರೆ? ಅವರಿಗೆಲ್ಲ ರೇಷನ್ ಸಿಗುತ್ತಾ? ಅಷ್ಟು ಸ್ಟಾಕ್ ಇದೆಯಾ? ಏನಿದೆ ಈಗ ವಿವರ ವೀರೇಶ್ ತಮ್ಮ ಹತ್ರ? ರಂಜಿತ್, ಇದು ಜನರು ಗೊಂದಲದಲ್ಲಿದ್ದಾರೆ. ನಮ್ದು ಬಿಪಿಎಲ್ ಕಾರ್ಡ್ ರದ್ದಾಗಿದೆನಾ ಇಲ್ವಾ, ಎಪಿಎಲ್ ಗೆ ಟ್ರಾನ್ಸ್ಫರ್ ಆಗಿದೆನಾ ಇಲ್ವಾ ಒಂದು ಇನ್ನು ಗೊಂದಲದಲ್ಲಿದ್ದಾರೆ. ಹೀಗಾಗಿ ಅವ್ರ ರೇಷನ್ ಬಗ್ಗೆ ಚಿಂತೆ ಇಲ್ಲ, ಈಗ ಬಿಪಿಎಲ್ ಬಗ್ಗೆ ಚಿಂತೆ ಇದೆ. ಯಾಕಂದ್ರೆ ಸರ್ಕಾರ ಮಾಡಿರುವ ಎಡವಟ್ಟಿಗೆ ಇದೀಗ ಬಡ ವರ್ಗದ ಜನರು ಪರದಾಡ್ತಿದ್ದಾರೆ. ಹೀಗಾಗಿ ಬೆಳಗ್ಗೆ 4 ಗಂಟೆಯಿಂದ ವಿನಾಯಕ ನಗರದಲ್ಲಿ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ. ಅಂದ್ರೆ ಅವ್ರು ಫಸ್ಟ್ ನಮ್ ಕಾರ್ಡ್ ಇದೆನಾ ಇಲ್ವೋ ಎಂಬುದು ಅವರಿಗೆ ಅದು ಸ್ಪಷ್ಟನೆ ಸಿಗ್ಬೇಕಾಗತ್ತೆ. ಆಮೇಲೆ ಇವರು ನಮ್ಗೆ ಅಕ್ಕಿ ಸಿಗುತ್ತಾನ, 2,000 ಸಿಗುತ್ತಾನ, ಆಮೇಲೆ ಸಿಗುತ್ತೆ. ಆದ್ರಿಗೆ ಕಾರ್ಡ್ ರದ್ದಾದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಅವ್ರಿಗೆ ಸಹ ಗೊತ್ತು. ಹೀಗಾಗಿ ಜನರು ಆತಂಕಕ್ಕೊಳಗಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಹಲವು ರೇಷನ್ ಕಾರ್ಡ್ ಅಂಗಡಿಗಳಿಗೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾವು ಬಡವರ ಕಾರ್ಡ್ಗಳನ್ನ ರದ್ದು ಮಾಡಲ್ಲ, ಯಾರು ಐಟಿ ರಿಟರ್ನ್ ಕಟ್ತಾರೆ, ಮತ್ತೊಂದ್ ಕಡೆ ಸರ್ಕಾರಿ ನೌಕರರ ಕಾರ್ಡ್ಗಳನ್ನ ರದ್ದು ಮಾಡ್ತು ಅಂತ ಹೇಳಿದ್ರೆ. ಬಟ್ ಹಿಂದೆ ಸುಮಾರು ಬಡವರ ಕಾರ್ಡ್ ಸಹ ರದ್ದಾಗಿತ್ತು. ಹೀಗಾಗಿ ನಮ್ಮ ಕಾರ್ಡ್ ರದ್ದಾಗಿದೆನಾ ಇಲ್ವಾ ಎಂಬುದು ಒಂದ್ ಕಡೆ ಸ್ಪಷ್ಟೀಕರಣ ತಿಳಿದುಕೊಳ್ಳಲು ಈಗ ರೇಷನ್ ಅಂಗಡಿ ಕಡೆ ಬಂದಿದ್ದಾರೆ. ಇದು ವಿನಾಯಕ ನಗರದ ದೃಶ್ಯ. ಇದು ಸಾಕಷ್ಟು ನೋಡ್ತಿರ್ಬೋದು, ಕ್ಯೂ ರಸ್ತೆ ಮೇಲೆ ಕ್ಯೂ ನಿಂತಿದ್ದಾರೆ, ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಇದೆ, ತುಂಬಾ ಅನುಕೂಲ ಆಗುತ್ತೆ. ಒಂದು ಆಸ್ಪತ್ರೆಗೆ, ಮತ್ತೊಂದ್ ಕಡೆ ಸರ್ಕಾರ ಸೌಲಭ್ಯ ಸಿಗುತ್ತೆ, ಎಲ್ಲವೂ ತುಂಬಾ ಸೌಲಭ್ಯ ಸಿಗುತ್ತೆ. ಬಟ್ ಇದೀಗ ರದ್ದಾದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ತೊಂದರೆ ಆಗ್ಬೋದು. ಹೀಗಾಗಿ ಜನರು ರೇಷನ್ ಅಂಗಡಿಗಳ ಮುಂದೆ ಕ್ಯೂ ನಿಂತು ಪರಿಶೀಲನೆ ಜೊತೆಗೆ ಈ ಒಂದು ಕಾರ್ಡ್ಗೆ ನಮಗೆ ಅಕ್ಕಿ, ಗೋಧಿ ಎಲ್ಲ ಸಿಗ್ತಿಲ್ಲ ಅಂತ ಏನೋ ಒಂದ್ ಕಡೆ ಸ್ಪಷ್ಟೀಕರಣ ತಿಳಿದುಕೊಳ್ಳಲು ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನುವ ಗೊಂದಲದ ಪರಿಣಾಮ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಬೆಳಿಗ್ಗೆ 4 ಗಂಟೆಯಿಂದ ಜನರು ನಿಂತ್ಕೊಂಡಿದ್ದಾರೆ. ಅವರಿಗೆ ಆತಂಕ ಇದೆ, ನಮ್ಮ ಕಾರ್ಡ್ ಏನಾದ್ರೂ ರದ್ದಾಗುತ್ತಾ ಅಂತ ಹೇಳಿ. ಹೀಗಾಗಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಉದ್ದುದ್ದ ಸಾಲು ಕಾಣಿಸ್ತಾ ಇದೆ. ಬೆಳಗಿನ ಜಾವ 4 ಗಂಟೆಯಿಂದಲೇ ಫಲಾನುಭವಿಗಳು ಸಾಲು ನಿಂತ್ಕೊಂಡಿದ್ದಾರೆ. ಸಾಲು ಕಾಣಿಸ್ತಾ ಇದೆ. ಕಾರ್ಡ್ ಎಲ್ಲಿ ರದ್ದಾಗುತ್ತೋ ಅನ್ನುವ ಭಯ, ಆತಂಕ ಅವರಿಗೆ. ಬೆಂಗಳೂರಿನ ವಿನಾಯಕ ನಗರದ ಸಿಂಗಾಪುರ ಮುಖ್ಯ ರಸ್ತೆಯ ನ್ಯಾಯಬೆಲೆ ಅಂಗಡಿ ಮುಂದೆ ನೋಡಿ, ಜನ ಕೈಯಲ್ಲೊಂದು ಚೀಲ ಹಿಡ್ಕೊಂಡು, ರೇಷನ್ ತಗೊಳ್ಳೋ ಚೀಲ ಹಿಡ್ಕೊಂಡು ನಿಂತಿದ್ದಾರೆ. ಅಷ್ಟು ಸ್ಟಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆ ರೇಷನ್ ಅಂಗಡಿಯಲ್ಲಿ. ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ರಸ್ತೆಯ ಡಿವೈಡರ್ ಮೇಲೆ ಕುಳಿತು ಜನ ಪಡಿತರವನ್ನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದಲೂ ಕೂಡ ಕಾದು ಕುಳಿತಿದ್ದಾರೆ ನ್ಯಾಯಬೆಲೆ ಅಂಗಡಿಗೆ. ಇಷ್ಟು ಜನ ನಿಂತಿದ್ದಾರೆ. ಅಷ್ಟೊಂದು ಸ್ಟಾಕು ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಇದೆಯೋ ಇಲ್ವೋ ನೀವೇನ್ ಗಮನಿಸ್ತಾ ಇದ್ದೀರೋ, ಇದು ವಿನಾಯಕ ನಗರ, ಬೆಂಗಳೂರಿನ ವಿನಾಯಕ ನಗರದ ನ್ಯಾಯಬೆಲೆ ಅಂಗಡಿ ಮುಂದೆ ಕಂಡು ಬಂದಂತ ದೃಶ್ಯ ಇದು.